ಉತ್ಖನನ ಈಗಾಗಲೇ 6ನೇ ದಿನಕ್ಕೆ ಕಾಲಿಟ್ಟಿದ್ದು ಕಾರ್ಮಿಕರಿಗೆ ಧೂಳಿನ ಕಾಟ ಶುರುವಾಗಿದೆ. ನಿನ್ನೆ ಮೊನ್ನೆ ಎಲ್ಲ ಒಂದು ರೀತಿ ಸಮಸ್ಯೆ ಇತ್ತು, ಕಡಿಮೆ ದುಡ್ಡನ್ನ ಕೊಡ್ತಾರೆ ಅಂತ ಹೇಳ್ತಿದ್ರು. ಇದೀಗ ಧೂಳಿನ ಕಾಟ ಶುರುವಾಗಿದೆ. ಪೊಲೀಸ್ ಹಾಗೆ ವಿವಿಧ ಇಲಾಖೆ ಸಿಬ್ಬಂದಿಗಳು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸುರಕ್ಷತಾ ಕ್ರಮ ಕೈಗೊಳ್ಳದ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಸ್ಥಳೀಯರಿಂದಲೂ ಕೂಡ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಉತ್ಖನನದ ಅಕ್ಕಪಕ್ಕ ನೀರು ಸಿಂಪಡಿಸುವಂತೆ ಒತ್ತಾಯಿಸಲಾಗ್ತಾ ಇದೆ. ಯಾರಿಗೂ ಹೇಳಿಕೊಳ್ಳಲಾಗದೆ ಸಿಬ್ಬಂದಿ ಗೋಳಾಟ ಇಲ್ಲಿ ನಿತ್ಯವಾಗಿದೆ. ಯಾಕಂದ್ರೆ 6ನೇ ದಿನಕ್ಕೆ ಈಗ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು. ಇನ್ನು ಅಗಿಯುವಂತಹ ಸಂದರ್ಭದಲ್ಲಿ ಧೂಳು ಹೆಚ್ಚಾಗಿರುತ್ತೆ, ಒಂದು ಕಡೆ ಬಿಸಿಲು ಬೇರೆ ಹೆಚ್ಚಾಗಿದೆ, ಗಾಳಿ ಕೂಡ ಬೀಸ್ತಿರುತ್ತೆ. ಉತ್ಖನನ ನಡೆಸುವಂಥ ಸಂದರ್ಭದಲ್ಲಿ ಅಗಿಬೇಕಾದ್ರೆ ಅಕ್ಕಪಕ್ಕದಲ್ಲಿ ನೀರು ಸಿಂಪಡಿಸಿ ಆಗಿದ್ರೆ ಉತ್ತಮ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತಹ ಮಾತುಗಳು. ಇನ್ನು ಸ್ಥಳದಿಂದ ಸಂಜೀವ್ ಪಾಂಡ್ರೆ ನೇರ ಸಂಪರ್ಕದಲ್ಲಿದೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಸಂಜೀವ್ ಪಾಂಡ್ರೆ, ನಾವು ಗಮನಿಸ್ತಾ ಇದ್ದೀವಿ ಈಗ ಉತ್ಖನನದ ಕಾರ್ಯ 6ನೇ ದಿನಕ್ಕಿದೆ, ಆದರೆ ಈ ಸಂದರ್ಭದಲ್ಲಿ ಧೂಳಿನ ಕಾಟ ಹೆಚ್ಚಾಗಿದೆ ಅಂತ ಹೇಳಲಾಗ್ತದೆ. ಏನ್ ಸಮಸ್ಯೆಗಳು ಕಂಡು ಬರ್ತಾ ಇದೆ ಅಲ್ಲಿ? ಹೌದು ಶಕುಂತಲಾ, ಏನು ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಕಾರ್ಮಿಕರು ಕೂಡ ಅಷ್ಟೇ ಉತ್ಸಾಹದಿಂದ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ದಿನನಿತ್ಯವೂ ಕೂಡ ಒಂದಿಲ್ಲ ಒಂದು ಪುರಾತನವಾದಂಥ ಶಿಲೆಗಳು ಕೂಡ ಪತ್ತೆ ಆಗ್ತವೆ. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗ ನೋಡ್ಬೋದು ಆ ಎಲ್ಲ ಕಾರ್ಮಿಕರು ಯಾವೆಲ್ಲ ರೀತಿಯ ಒಂದು ಸಂಕಷ್ಟದ ನಡುವೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ 4 ಬ್ಲಾಕ್ಗಳಲ್ಲಿ ಏನು ಉತ್ಖನನ ಕಾರ್ಯ ಆರಂಭ ಆಗಿದೆ. ಈ ಒಂದು ಕಾರ್ಯದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಜನ ಕಾರ್ಮಿಕರು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅಗ್ದಿ ಉತ್ಸಾಹದಿಂದ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ಕಾಟ ಏನಂದರೆ ಈಗ ಧೂಳಿನ ಕಾಟ ಶುರು ಆಗಿದೆ. ಯಾಕೆಂದರೆ ಸುತ್ತಲಿನ ಪ್ರದೇಶ ನಾವು ತೋರಿಸಿ ನೋಡ್ಬೋದು, ಇಲ್ಲಿ ಸಾಕಷ್ಟು ಪ್ರದೇಶ ಇದ್ದ ಇವೆಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಹೀಗಾಗಿ ಹಾಳು ಮಣ್ಣು ಇಲ್ಲಿ ಸಾಕಷ್ಟು ಇದೆ. ಈ ಹಾಳು ಮಣ್ಣು ಗಾಳಿಗೆ ಸಾಕಷ್ಟು ಹಾರ್ತಾ ಇದೆ. ಅವರು ಕೆಲಸ ಮಾಡ್ತಾ ಇದ್ದಾರೆ. ಏನು ಅಲ್ಲಿ ಸುಮಾರು 6 ಅಡಿ ಆಳದಲ್ಲಿ ಏನು ಕೆಳಗೆ ಹೋಗಿದೆ, ಈಗ ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಹಾಳು ಮಣ್ಣು ಹುಡಿಯನ್ನು ಅವರು ಕಣ್ಣಾಗಿರ್ಬೋದು ಅಥವಾ ಮೂಗಿನಾಗ, ಅಂದರೆ ಮೂಗಿನ ಮೂಲಕ ದೇಹಕ್ಕೆ ಸೇರ್ತಂದ್ರೆ ಅದು ಲಂಗ್ಸಿಗೆ ಹಾನಿ ಆಗುತ್ತೆ, ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಕೂಡ ಸಾಕಷ್ಟು ಅಸಮಾನದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಯಾವುದೇ ಸುರಕ್ಷಿತವಾದಂಥ ಕ್ರಮಗಳನ್ನು ಕೈಗೊಂಡಿಲ್ಲ. ಹೀಗಾಗಿ ಈ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ಈಗಾಗಲೇ ಟಿ ವಿ ನಾನು ವರದಿ ಮಾಡ್ತಿದ್ದಂತೆ ಈಗ ಕಾರ್ಮಿಕರ ಮುಖಕ್ಕೆ ಮಾಸ್ಕ್ಗಳು ಬಂದು ಜಸ್ಟ್ ಈಗಲೇ ನೋಡ್ಬೋದು. ಅವ್ರು ಎಲ್ಲ ಕಾರ್ಮಿಕರು ಈಗ ಅವ್ರ ಮುಖಕ್ಕೆ ಮಾಸ್ಕ್ ಇದೀಗ ತಾನೇ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರವರು ಈಗಾಗಲೇ ಏನು ಒಂದು ರೌಂಡ್ ಟಿ ವಿ ನೈನಲ್ಲಿ ಸುದ್ದಿ ಪ್ರಸಾರ ಆದ ನಂತರ ಅವರು ಮಾಸ್ಕ್ ತಂದು ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಏನು ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಕಾವಲಿಗಿದ್ದಾರೆ. ಯಾಕಂದರೆ ಸಾಕಷ್ಟು ಜನರು ಇಲ್ಲಿ ನೋಡೋಕೆ ಬರ್ತಿದ್ದಾರೆ. ಏನು ನಿರ್ಬಂಧಿತ ಪ್ರದೇಶ ಹಿನ್ನೆಲೆಯಲ್ಲಿ ಜನರಿಗೆ ಯಾರು ಒಳಗೆ ಬರ್ತಿಲ್ಲ. ಆ ಪೊಲೀಸ್ ಸಿಬ್ಬಂದಿಯವರು ಕೂಡ ಮಾಸ್ಕ್ ಹಾಕೊಳ್ಳದೆ ಅವರು ಕೂಡ ಇಲ್ಲಿ ಧೂಳಲ್ಲಿ ಅವರು ಸೇವೆ ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನಾವು ನಿಮಗೆ ತೋರಿಸ್ತಿದ್ದೀವಿ, ಪೊಲೀಸ್ ಸಿಬ್ಬಂದಿಗಳು. ಹೀಗಾಗಿ ಸಾಕಷ್ಟು ಇಲ್ಲಿನ ಸಮಸ್ಯೆ ಆಗ್ತದೆ. ಈಗ ನೋಡ್ಬೋದು ಇದೀಗ ತಾನೇ ಈಗ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟರೆ. ಅವರನ್ನು ಕೇಳೋಣ. ಸರ್, ಈಗ ಕಳೆದ 6 ದಿನದಿಂದ ಕೂಡ ಈ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಸುರಕ್ಷಿತವಾದಂಥ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಧೂಳು ಸಾಕಷ್ಟು ಇದೆ, ಹುಡಿ ಮಣ್ಣು ಏನು ಹಾಳು ಮಣ್ಣು ಹಾರೋದ್ರಿಂದ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಅಕ್ಕಪಕ್ಕ ಕನಿಷ್ಠ ನೀರಾದರೂ ಹೊಡಿಬೋದಿತ್ತಲ್ಲ ಅಂತ. ಇವತ್ತು 2 ಕಾರಣ. ಮೊದಲನೇದಾಗಿ ಇವತ್ತು ಗಾಳಿ ಜಾಸ್ತಿ ಇದೆ, ಧೂಳು ಜಾಸ್ತಿ ಬರ್ತಾಯಿದೆ. ನಾನು ಈಗ ಬಂದೆ, ನನಗೆ ಫೋನ್ ಬಂತು. ಒಂದನೇದು. ಎರಡನೇದು ಹವಾಮಾನದಲ್ಲಿ ವೈಪರೀತ್ಯ ಆಗಿದೆ. ಈಗ ತಾವು ತೋರಿಸ್ಬೋದು, ಮಾಸ್ಕನ್ನು ನಾನು 1ನೇ ದಿನನ ಖರೀದಿಸಿ ಕೊಟ್ಟಿದ್ದೇನೆ, ಅವರು ಬಳಕೆ ಮಾಡಿರಲಿಲ್ಲ. ಇವತ್ತು ಧೂಳು ಬರ್ತಾ ಇರೋದ್ರಿಂದ ಈಗಾಗಲೇ ನೀಡಿದ್ದಾರೆ. ಇಲ್ಲಿ ಸ್ವಲ್ಪ ಪ್ರದೇಶ ಇರೋದ್ರಿಂದ ಅಲ್ಲಿಯೂ ಸಹಿತವಾಗಿ ಅರ್ಧ ಗಂಟೆಯಲ್ಲಿ ನೀರನ್ನು ಹೊಡಿಸ್ತೀವಿ. ಮೊದಲನೇದಾಗಿ ಏನಂದರೆ, ನಮ್ಮ ಗದಗ ಜಿಲ್ಲಾಡಳಿತ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಏನು ಈ ಉತ್ಖನನ ನಡೀತಾ ಇದೆ, ಈ ಉತ್ಖನನಕ್ಕೆ ಕಾರ್ಮಿಕರಿರಲಿ, ಮಾಧ್ಯಮದವರಿರಲಿ, ಉಳಿದ ಸಾರ್ವಜನಿಕರ ವೀಕ್ಷಣೆ ಇರಲಿ, ಯಾವುದೇ ರೀತಿಯಾದಂಥ ಚ್ಯುತಿ ಬಾರ್ದ ಹಾಗೆ ನಾವು 4 CC ಕ್ಯಾಮರಾಗಳನ್ನು ಅಳವಡಿಸಿದ್ವಿ. CC ಕ್ಯಾಮರಾ ಅಳವಡಿಸಿದ್ರಿ, ಆದರೆ ಈಗೇನು ಅನುದಾನದ ಕೊರತೆ ಏನಿದೆ ಅಂದರೆ ನಾವು ಇವೆಲ್ಲ ಕ್ರಮ ಕೈಗೊಳ್ತೀವಿ. ಯಾವುದೇ ರೀತಿಯಾದಂಥ ಅನುದಾನದ ಕೊರತೆ ಇಲ್ಲ. ನಾವು ನೀರು ಹೊಡಿಸ್ಬಿಟ್ರೆ ಕೆಲಸ ಮುಗಿತು. ಈಗಾಗಲೇ ಮಾಸ್ಕನ್ನು ನೀಡಿದ್ದೀವಿ. ಇಲ್ಲಿ 2 ಸೂಪರ್ವೈಸರ್ನ ನಾವು ನೇಮಕ ಮಾಡಿದ್ದೀವಿ. ಎಲ್ಲ ಸುರಕ್ಷಾ ಕ್ರಮ ಕೈಗೊಂಡಿದ್ದೀವಿ ಆಲ್ರೆಡಿ. ಅವರು ಮಾಸ್ಕ್ಗಳನ್ನು ಮೊದಲನೇ ದಿನ ನಮ್ದು 16ನೇ ತಾರೀಕು ಸ್ಟಾರ್ಟ್ ಆತಲ್ಲ, 15ನೇ ತಾರೀಕು ತನಕ ನಾವು ಎಲ್ಲನೂ ಏನು ಪುರಾತತ್ವ ಇಲಾಖೆಯವರು ಉತ್ಖನನಕ್ಕೆ ಏನೇನು ಬೇಕು ಎಲ್ಲನೂ ನಾವು ಕೊಡಿಸಿದ್ದೀವಿ. ಇನ್ನೂ ಏನಾರು ಬೇಕಾದ್ರೂ ಕೊಡಿಸ್ತೀವಿ. ಒಟ್ಟಾರೆಯಾಗಿ ಸುಶಿಕ್ಷಿತವಾಗಿ, ಸುರಕ್ಷಿತವಾಗಿ ಈ ಉತ್ಖನನ ಕಾರ್ಯ ನಡೆಯುತ್ತೆ. ಯಾವುದೇ ವಿಷಯ ಇನ್ನೂ ಏನೇ ಅಡೆತಡೆಗಳು ಬಂದರೂ ಸಹಿತ ತಕ್ಷಣ ನಮಗೆ ವಿಷಯ ಗೊತ್ತಾದ ಕೂಡಲೇ ನಾವು ಅವುಗಳನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡ್ತೇವೆ. ಎಸ್ ಶಕುಂತಲಾ, ಇದಿಷ್ಟು ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಮಾತು. ಧನ್ಯವಾದ ಸಂಜೀವ್, ತಮ್ಮೆಲ್ಲ ಮಾಹಿತಿ